ವಿಚಾರವಾಗಿ ನಾನು ಹೇಳಬೇಕಾದ್ರೆ, ನಾನು 40 ವರ್ಷ ರಾಜಕಾರಣದಾಗಿ ಪ್ರಥಮವಾಗಿ ರಾಮಕೃಷ್ಣ ಹೆಗಡೆ ಇರ್ಬೋದು, ಜೆ ಎಚ್ ಪಟೇಲ್ ಇರ್ಬೋದು, ಬಂಗಾರಪ್ಪನವ್ರು ಇರ್ಬೋದು, ವೀರೇಂದ್ರ ಪಾಟೀಲ್ ಇರ್ಬೋದು, ಎಲ್ಲ ದೇವೇಗೌಡರು, ಇನ್ನಿತರ ನಮ್ಮ ಎಲ್ಲ ಮುಖ್ಯಮಂತ್ರಿಗಳು ಇವತ್ತು ಮಾಡಿರೋದರಲ್ಲಿ 100ಕ್ಕೆ 100 ಕರ್ನಾಟಕದಲ್ಲಿ ಒಳ್ಳೆಯ ಹೆಸರು. ದೇವರಾಜ ಅರಸು ಬಿಟ್ಟರೆ ಸಿದ್ದರಾಮಯ್ಯನವರು ಇವತ್ತು 2ನೇ ಮುಖ್ಯಮಂತ್ರಿ ರಾಜ್ಯದಲ್ಲಿ ಒಳ್ಳೆಯ ಹೆಸರು ಪಡೆದಿತ್ತಂತ. ಬಿ ಜೆ ಪಿಯವರಿಗೆ ಇವತ್ತು ಏನಾಗೈತಂದರೆ, ಈ ಗೊಣ್ಣೆ ಹುಳ ಗೊಬ್ಬರದಲ್ಲಿರೋ ಹುಳ ನಾನು ಅಧಿಕಾರಕ್ಕೆ ಬರಬೇಕು ಅಂತೇಳಿ ಅವರು ಒಂದು ಭಾವನೆಯಿಂದ ಮಾನ್ಯ ಕೇಂದ್ರ ಸರ್ಕಾರ, ಅಮಿತ್ ಶಾ, ಮೋದಿ, ರಾಜ್ಯಪಾಲರ ಮುಖಾಂತರ ಅವ್ರನ್ನ ತೊಂದರೆ ಕೊಟ್ಟು ಈ ಥರ ಮೂಢಾಗರಣವನ್ನು ಇವತ್ತೇನು ಬೇರೆ ಬೇರೆ ಎಷ್ಟು ಜನಕ್ಕೆ 10 ಜನದ ಮೇಲೆ ಕೇಸ್ಗಳಿದೆ, ಬೇರೆ ಬೇರೆ ಕೇಸ್ಗಳು, CBI ಕೇಸ್ಗಳು, ಅವ್ರನ್ನೆಲ್ಲ ಏನು ಮಾಡವ್ರೆ? ಉದ್ದೇಶಿಸಿರೋ ಸಿದ್ದರಾಮಯ್ಯನವರು 12-13 ವರ್ಷದಿಂದ ಹಿಂದೆ ಆದಂಥ ಈ ಒಂದು ಘಟನೆ ಅವತ್ತೇ ಏನಾದರೂ ತೀರ್ಮಾನ ತಗೊಂಬೋದಾಗಿತ್ತಲ್ಲ, ಬೇರೆ ಏನಿಲ್ಲಲ್ಲ. ಅದಕ್ಕೆ ನಾನು ಹೇಳ್ತೀನಿ, ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬಾರ್ದು. ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ನಾಯಕನು, ಅದಕ್ಕೆ ಹೈಕಮಾಂಡ್ ಕೂಡ ಅವ್ರಿಗೆ ಸಂಪೂರ್ಣ ಬೆಂಬಲ ಇದೆ. ಈ ರಾಜ್ಯಕ್ಕೆ ಅವರು ಇನ್ನೂ ರಾಜಕಾರಣಕ್ಕೆ ಬೇಕಾಗ್ತದೆ. ಕಾಂಗ್ರೆಸ್ ಪಕ್ಷ ಅವರ ಬೆನ್ನೆಲುಬು ಐತೆ. ನಾನು ಹಿಂದುಳಿದ ಜಿಲ್ಲಾಧ್ಯಕ್ಷನಾಗಿ ಹೇಳ್ತೇನೆ, ಅವರ ಸೇವೆ ನಮಗೆ ರಾಜ್ಯಕ್ಕೆ ಅವಶ್ಯಕತೆ ಇರೋದರಿಂದ ಯಾವುದೇ ಕಾರಣಕ್ಕೂ ಅವರು ರಾಜೀನಾಮೆ ಕೊಡ್ಬೋದು. BJPಯವರು, JDSನವರು ಅವ್ರು ಎಷ್ಟೇ ತೊಂದರೆ ಕೊಡಲಿ, CBI ಕೊಡಲಿ, ಜೈಲಿಗಾಗಲಿ, ಇನ್ನೊಂದಕ್ಕಾಗಲಿ ಅವರು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಬಾರ್ದು.